ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪೊಳಲಿಯಲ್ಲಿ ಫಲ್ಗುಣಿ ನದಿಯ ದಡದ ಮೇಲೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವಿದೆ. ಪುರಾಣಗಳ ಪ್ರಕಾರ ಈ ಪುರಾತನ ದೇವಾಲಯವನ್ನು ಸುಮಾರು 8ನೇ ಶತಮಾನದಲ್ಲಿ ರಾಜಸುರಥನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಯುದ್ಧದಲ್ಲಿ ತನ್ನ ರಾಜ್ಯವನ್ನು ಕಳೆದುಕೊಂಡ ಸುರಥ ರಾಜನು ಋಷಿ ಸುಮೇಧರ ಸಲಹೆಯ ಮೇರೆಗೆ ನದಿಯ ದಡದ ಮಣ್ಣಿನಿಂದ ದೇವಿಯ ವಿಗ್ರಹವನ್ನು ಮಾಡಿ ಪ್ರತಿಷ್ಠಾಪಿಸಿ ತಪಸ್ಸು ಮಾಡಿದ ನಂತರ ತನ್ನ ರಾಜ್ಯವನ್ನು ಮರಳಿ ಪಡೆದನೆಂಬ ಐತಿಹ್ಯವಿದೆ. ದೇವಿಯು ರಾಜನಿಗೆ ಒಲಿದಾಗ ತನ್ನದೇ ಕಿರೀಟವನ್ನು ದೇವಿಗೆ ಅರ್ಪಿಸಿದನೆಂದು ಹೇಳಲಾಗುತ್ತದೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಮುಖ ವಿಗ್ರಹವು ಒಂದು ವಿಶಿಷ್ಟವಾದ ಮಣ್ಣಿನ ಮೂರ್ತಿಯಾಗಿದ್ದು ಇದನ್ನು ವಿಶೇಷ ಔಷಧೀಯ ಗುಣವುಳ್ಳ ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಇದು ಸುಮಾರು 10 ಅಡಿಗಳಿಗಿಂತಲೂ ಹೆಚ್ಚು ಎತ್ತರವಿದೆ. ಪ್ರತಿ 12 ವರ್ಷಗಳೊಮ್ಮೆ ವಿಗ್ರಹಗಳಿಗೆ ವಿಶೇಷ ಗಿಡಮೂಲಿಕೆಗಳ ಮಣ್ಣಿನ ಮಿಶ್ರಣದ ಲೇಪಾಷ್ಟಗಂಧ ಲೇಪನ ಮಾಡಲಾಗುತ್ತದೆ.